ಅಮ್ಮ, ಇವ್ರೊಂಥರ ಹಾವಿದ್ಹಾಗೆ. ನಾವೆಷ್ಟೇ ಹಾಲು ಹಾಕಿದ್ರು ಇವರು ವಿಷಾನೇ ಕಕ್ಕದು. ಈ ನನ್ನ ಮಗ ಎದುಗೆ ಗಿಣಿಕ್ ಪಾಠ ಮಾಡ್ದಂಗೆ ಮಾಡಿದ್ರು ಏನೂ ಪ್ರಯೋಜನ ಆಗಲಿಲ್ವಲ್ಲ. ಇದನ್ನು ಹೀಗೆ ಬಿಟ್ರಾಗಲ್ಲ. ಹಾಂ ಹೇಳು ಅದಿ. ನಾನು ಬರೋರ್ಗು ಮಾತ್ರ ಬೇರೆಯವ್ರ ಹವಾ, ನಾನು ಬಂದಮೇಲೆ ನಂದೇ ಹವಾ ಅಂತೆಲ್ಲ ಡೈಲಾಗ್ ಹೊಡೆದಿಯಲ್ಲ. ನೀನು ಹೇಳಿದ್ದೇನು ಮಾಡ್ತಿರೋದೇನೋ? ನಾನು ಏನು ಮಾಡಬೇಕೋ ಅದನ್ನು ಸೈಲೆಂಟಾಗಿ ಗಾಳಿ ಥರ ಮಾಡ್ತಿದ್ದೀನಿ ಬ್ರೋ. ಗಾಳಿ ಥರ ಮಾಡ್ತಿದ್ಯಾ ಅಥವಾ ಗಾಳಿ ಮೆಟ್ಕೊಂಡಿರೋ ಥರ ಸುಮ್ಮನೆ ಇದೆಯಾ? ಅದಿರಲಿ, ಮೊದಲು ಕಾವೇರಿ ಹೇಗಿದ್ದಾಳೆ ಅದನ್ನು ಹೇಳು. ಅವಳಿಗೇನು ಕಡತ್ತಾಗಿ ತಿಂದ್ಕೊಂಡು ಸರ್ಸು ಜೊತೆ ಹರಟೆ ಹೊಡ್ಕೊಂಡಿದ್ದಾಳೆ. ಕಾವೇರಿ ಹಾಗಿರೋದಕ್ಕೆ ಚಾನ್ಸೇ ಇಲ್ವಲ್ಲ. ಅವಳು ಹೇಗಾದರೂ ಇರಲಿ, ನೀನೇನು ಮಾಡ್ತಿದ್ಯಾ ಅದನ್ನು ಹೇಳು. ನಾನು ಪ್ರಶ್ನೆ ಕೇಳಿದ್ರೆ ನೀನು ನನಗೆ ರಿವರ್ಸ್ ಹೊಡಿತಾ ಇದೆಯಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಕಾವೇರಿ ಹೇಗಿದ್ದಾಳೆ ಅವಳನ್ನ ಅಬ್ಸರ್ವ್ ಮಾಡಿದ್ಯಾ ಇಲ್ವಾ? ಸ್ವಲ್ಪ ಅಪ್ಸೆಟ್ ಆಗಿರೋ ಥರ ಇದ್ಲು. ಅಪ್ಸೆಟ್ ಆಗಿದ್ಲಾ ಅಥವಾ ಹೆದರ್ಕೊಂಡಿರೋ ಥರ ಇದ್ಲಾ? ಹಾಂ, ಮುಖದಲ್ಲಿ ಒಂಥರ ಭಯನೂ ಇತ್ತು. ಇದೇ ಉತ್ತರ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲ ಕೊಬ್ರ, ಅವಳು ಹೆದರ್ಕೊಂಡಿದ್ದಾಳೆ ಅಂತ ನಿನಗೆ ಗೊತ್ತಾಯ್ತು? ಆ ಭಯನ್ ಸೃಷ್ಟಿ ಮಾಡಿರೋ ಬ್ರಹ್ಮನೇ ನಾನಲ್ವಾ? ಏನ ನೀನು ಅವಳು ಹೆದರ್ಸಿದ್ಯಾ? ಕೊಬ್ರ ಏನು ಹೇಳ್ತಾ ಇದೆಯಾ? ನೀನೇ ಹೇಳ್ದ್ಯಲ್ಲ ಗಂಡ್ಸು ಗಂಡ್ಸಿನ ಥರ ನಡ್ಕೋಬೇಕು ಅಂತ. ಹಾಗೆ ಮಾಡಿದ್ದೀನಿ. ಏನು ಕೊಬ್ರ, ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೊಡಿತಿದ್ಯಾ? ಅದೇನು ಮಾಡಿದೆ ಅಂತ ನನಗೂ ಸ್ವಲ್ಪ ಹೇಳು. ಬ್ರದರ್, ಮುಂದೆ ಇನ್ನೂ ಬೇಜಾನಿದೆ. ಪಿಕ್ಚರ್ ಅಭಿ ಬಾಕಿ ಹೇ. ಜಸ್ಟ್ ವೇಟ್ ಅಂಡ್ ವಾಚ್. ಕೊಬ್ರ, ಅಷ್ಟೆಲ್ಲ ಕಾಯೋ ಪೇಷನ್ಸ್ ಇಲ್ಲ. ಪ್ಲೀಸ್ ಅದೇನು ಅಂತ ಈಗಲೇ ಹೇಳು. ಇದೇನಿದು? ಈ ಗೂಬೆ ನನ್ನ ಮಗ ಕಾಲೇ ಕಟ್ ಮಾಡ್ಬಿಟ್ನಲ್ಲ. ಕಾವೇರಿ ಗುಂಗಲ್ ಈ ನನ್ನ ಮಗ ಹುಚ್ಚಿಡ್ಸ್ಕೊಳೋದಲ್ದಲ್ಲೇ ಏನೇನೋ ಮಾತಾಡಿ ನನಗೂ ಹುಚ್ಚು ಹಿಡಿಯೋಂಗೆ ಮಾಡ್ಬಿಡ್ತಾನೆ. ಒಳ್ಳೆ ಹುಚ್ಚು ನನ್ನ ಮಗನ ಸವಾಸ ಆಯಿತು. ಕಾವೇರಿ, ಕಾವೇರಿ, ಕಾವೇರಿಗೆ ಈಗಿಂದಾನೇ ಮದ್ವೆ ಹೆಣ್ಣಿನ ನಾಚಿಕೆ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇಷ್ಟು ಬೇಗ ನನ್ನಿಂದ ದೂರ ಆಗ್ತೀಯಾ, ನಾನು ನಿನಗೆ ಬೇಡವಾಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಕಾವೇರಿ. ಇಷ್ಟೆಲ್ಲ ಆದಮೇಲೂ ಕೂಡ ನಿನ್ನ ಮನಸ್ಸಿನ ಮೂಲೆಯಲ್ಲಿ ನಾನು ಎಲ್ಲೋ ಇರ್ತೀನಿ ಅಂತ ಅನ್ಕೊಂಡಿದ್ರೆ
ನನ್ನಂಥ ದೊಡ್ಡ ಫೂಲ್ ಇನ್ಯಾರೂ ಇರಲ್ಲ. ಒಂದೊಂದ್ಸಲ ಅನ್ಸುತ್ತೆ ಅಕ್ಕ ಹೇಳಿದ್ದೆ ನಿಜ ಅಂತ. ಇವತ್ತಿಗೆ ಎಲ್ಲ ಎಂಡ್ ಆಗೋಯ್ತು. ಅವಳು ನಿನ್ಗಿನ್ ಯಾವತ್ತೂ ಸಿಗಲ್ಲ. ನಾನಿದನ್ನ ಅವತ್ತಿಂದ ಹೇಳ್ತಾ ಇದ್ದೀನಿ, ಕಾವೇರಿನ ಮರ್ತು ಬಿಡು. ಎಸ್, ಅಕ್ಕ ಹೇಳಿದ್ದೆ ಸರಿ. ಹಾಯ್, ಗುಡ್ ಈವ್ನಿಂಗ್. ಸಾರಿ ಕಾವೇರಿ, ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ ಪ್ರೀತು, ಕೆಲವೊಂದ್ಸಲ ಕಾಯೋದ್ರಲ್ಲೂ ಖುಷಿ ಇದೆ. ರಿಯಲಿ? ಇಷ್ಟು ದಿನ ಕಾವೇರಿ ನನ್ನೋಳು ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಬಟ್ ಎವ್ರಿಥಿಂಗ್ ಇಸ್ ಜಸ್ಟ್ ಮೈ ಡ್ರೀಮ್. ಕಾವೇರಿ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ ಅಂತ ಗೊತ್ತಿದ್ದು ನಾನು ಅವಳಿಗೋಸ್ಕರ ಅವಳು ಹಿಂದೆ ಮುಂದೆ ಸುತ್ಕೊಂಡು ಬಿಹೇವ್ ಮಾಡೋದು ಸರಿ ಇಲ್ಲ. ಅದು ತುಂಬ ಚೀಪ್ ಅನ್ಸ್ಕೊಳ್ಳುತ್ತೆ. ಪ್ರಪಂಚದಲ್ಲಿ ಪ್ರೀತಿಸೋರೆಲ್ಲ ಒಂದಾಗಲ್ಲ. ಒಂದಾಗ್ಲಿಲ್ಲ ಅಂತ ಅವರೆಲ್ಲ ಸಾಯಲ್ಲ. ಪ್ರೀತಿಸಿದವ್ರು ಬಿಟ್ಟು ಹೋಗ್ಬೋದು, ಆದರೆ ಪ್ರೀತಿ ಯಾವತ್ತೂ ಬಿಟ್ಟು ಹೋಗಲ್ಲ. ಕಾವೇರಿಗೆ ನಾನು ಬೇಡವಾಗಿರ್ಬೋದು, ಆದರೆ ಕಾವೇರಿ ನನ್ನೊಳಗೆ ಇರಬೇಕು ಅನ್ನೋದು ತುಂಬ ಸೆಲ್ಫಿಶ್ನೆಸ್. ಅವಳೆಲ್ಲೇ ಇದ್ರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳೋದು ತುಂಬ ಟ್ರೂ ಲವರ್ಸ್ಗಳೇ. ಕಾವೇರಿ ಹೆಸರು ಹೃದಯದಲ್ಲಿ ಬರೆದಿದೆ, ಆದರೆ ಹಣೆ ಮೇಲೆ ಬರ್ದಿಲ್ವಲ್ಲ. ಕಾವೇರಿ, ಸರ್, ಸಿಯೋ. ಪ್ರೀತಿ ಇಲ್ಲದೆ ಇರೋ ಮನಸ್ಸಲ್ಲಿ ತುಂಬ ಹುಡುಕಾಟ ಮಾಡ್ತಿದ್ದೀನಿ. ದಿಸ್ ಇಸ್ ವೆರಿ ರಾಂಗ್. ನಾನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಅನ್ಸುತ್ತೆ. ಈ ಹ್ಯಾಂಗ್ ಓವರಿಂದ ನಾನು ಹೊರಗೆ ಬರಬೇಕು. ಕಾವೇರಿ ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ವಿಶ್ ಮಾಡೋದೇ ಸರಿ. ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಮನ್ಸು ಹೇಳ್ದಾಗೆಲ್ಲ ಕೇಳ್ತಾ ಹೋದರೆ ನನ್ನ ಪರ್ಸ್ನಾಲಿಟಿಗೆ ಅರ್ಥನೇ ಇರಲ್ಲ. ಹಂಬಲ್ನೆಸ್ ಇರಬೇಕು, ಬೆಕ್ಕಿಂಗ್ ಮಾಡಬಾರ್ದು.